ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಭುರಾಮ್ ಕೃಷಿಲಿ ಕನ್ನಡ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ನೋಡ್ರಿ ಇವಾಗಿದ್ವಿ ಬಿಡ ಬಂಗಾರಿ ಅದನ್ನ ಸೋನಾ ಕೈ ಬಿಡೋದನ್ನ ಕೋಳಿ ಮರಿ ಕೈ ಬಿಡ ಬಿಡ. ಆಟ ಆಡಕ್ ಹೋಗ್ರಿ ಅಂತ ಹೇಳೋಕ. ಮುಟ್ ಹಿಡ್ಕೊಬೇಡಿನ ಸಾಕ ಪಾಪದು. ಇಲ್ಲಿ ಒಳಗೂ ಅದ ನೋಡು. ನಡ್ರಿಪ್ಪ ಹೊರಗೆ ನಡ್ರಿ. ರೀ ಏನ್ ಹಿಡ್ಕೊಂತಿದ್ದಿ? ಹಿಡ್ಕ ನೋಡಣ. ಆಗಲ್ ಬಾ, ಆಗಲ್ಲ, ಹಿಡಿಯಕ್ ಆಗಲ್ ಬಾ. ಅಲ್ಲಿ ಕಲ್ಲು ಇರ್ಬೋದು, ಒಯ್ಯಕಲ್ಲ ಹತ್ರ. ಒಲೆಯನ್ ಬೂದಿ ತೆಗೆದು ಕಸ ಹೊಡಿತಿದ್ದೆ ನೋಡ್ರಿ. 4, 8, 10, 12 ಚಿಗರಿದವು. ಜಗ್ಗದವಲ್ಲ ಚಿಗರಿ ಹೊಂಟವು. ಇಲ್ಲಪ್ಪ, ಹೊಡೆಯಂಗಿಲ್ಲ ಅವಕ್ಕ. ಬಾಮ ಬರೋ. ಬಾ ಸೋನು, ಸಾಕು ಚಿಗರಿ ನೋಡಿದ್ದು. ನೀನು ಬಾಬಾ ಮುಖ ತಕೊಂಬರ್ರಿ, ಚಾಕ್ ಇಡ್ತೀನಿ. ಹಲೋ, ನೋಡು ಎಷ್ಟು ಚೆನ್ನಾಗಿದ್ದಾಳ ನಮ್ಮ ಸೋನು. ಹೌದವ್ವ, ನೀನ್ ಭಾರಿ ಶಾಣೆ ಇದೆಯಲ್ಲ ಸೋನು. ಬಾಬಾ ಶಾಣೆ ಇಲ್ಲಲ್ಲ. ಸಕ್ರಿ ತಿನ್ಬಾರ್ದೇನವ? ಅಲ್ಲಿ ಬಾಬಾ ಕಡೆ ನೋಡ, ಚಲೋ ಐತೆ. ಇತ್ತ ಬರ್ರಿ. ಇತ್ತ ಬಾ, ಅಲ್ಲಿ ಬೇಡ ಬಂಡೆ ಸುಮ್ಮನೆ ಇತ್ತ ಬಾ. ಕುಡಿ. ಆಕಿನ್ ಕರ್ಕೊಂಡು ಹೋಗಿರಿ ಮನೆಗೆ? ಹೌದಾ? ನೀ ಊರಿಗೆ ಮನಿಗೆ ಹೋಗ, ಆಮೇಲೆ ಬರಬೇಕಲ್ಲ ಬಾಬಾ ಬರ್ತದಿಲ್ಲ ಅವಾಗ ಬಾ. ನೀನ್ ಹಾಕೋ ಕೂಡಿ ಶಾಲಿಗೆ ಹೋಗ್ರೆ ಸಂಡೆ. ಅಲ್ಲಿ ಇವತ್ತೀರ ನಾಳೆ ಬರ್ರಿ. ಸಾಯಂಕಾಲ ಬರ್ರಿ, ಸಾಯಂಕಾಲ ಶಾಲಿಗೆ. ಹಲೋ ಫ್ರೆಂಡ್ಸ್, ನೋಡ್ರಿ ನಮ್ಮ ಮನೆಯವರು ಊರಿಗೆ ಹೋಗಿ ರಂಟಿನ ಏನೋ ಜೋಡಿಸ್ಕೊಂಬರ್ಬೇಕು ಅಂತ ಹೇಳಿ ಹೋದ್ರು. ಸೋನೂನು ಕರ್ಕೊಂಡು ಹೋದ್ರು ಅವರು. ಯಾಕಂದ್ರೆ ಇಲ್ಲಿದ್ರೆ ಕೆಲಸ ಮಾಡಿಸ್ಕೊಡಂಗಿಲ್ಲ ಆಕಿ ಅಂದ್ಬಿಟ್ಟು ಇವಾಗ ಮತ್ತೆ ಆಳು ಬರ್ತಾರ ಹೊಲಕ್ಕೆ. ಆಳಿನ ಜೊತೆ ನಾವು ಕೆಲಸ ಮಾಡಕ್ ನಿಂತ್ವಿ ಅಂತ ಹೇಳಿದ್ರೆ ಅವಳು ಕಾಡಿಸ್ತಾಳ ಅಂತ ಹೇಳಿ
ಆಕಿನೂ ಊರಾಗ ಬಿಟ್ಟು ಬರ್ತೀನಿ, ಸಾಯಂಕಾಲ ಹೋಗಿ ಮತ್ತೆ ಕರ್ಕೊಂಬರ್ತೇನೆ ಅಂಥೇಳಿ ಕರ್ಕೊಂಡು ಹೋದರು. ಇವತ್ತು ಸಂಡೇ ಇತ್ತು, ದೊಡ್ಡ ಮಗಳನ್ನೂ ಇಲ್ಲೇ ಕರ್ಕೊಂಬರ್ತಿದ್ವಿ. ಆದ್ರೆ ಕೆಲಸ ಇದ್ದಾಗ ಏನು ಮಾಡ್ತೀವಿ, ಎರಡು ಮಕ್ಕಳನ್ನು ಮನ್ಯಾಗನ ಬಿಟ್ಟಿರ್ತೀವಿ. ಯಾಕಂದ್ರೆ ನಮ್ಮ ಹಿಂಬಾಲನ ಅಡ್ಡಾಡ್ತಿರ್ತಾವ ಹುಳ ಹುಪ್ಪಡಿ ಅಂದ್ಬಿಟ್ಟು ಕಳಿಸಿದ್ದೆ ಆಕಿನೂ. ನಾನೀಗ ಅಡುಗೆ ಮಾಡ್ತೇನೆ ನೋಡ್ರಿ. ಒಲೆ ಅಂತೂ ಹತ್ತತ್ ನೋಡ್ರಿ. ಈಗ ಅನ್ನಕ್ಕೆ ಇಡ್ತೇನೆ, ಆಮೇಲೆ ರೊಟ್ಟಿ ಮಾಡ್ಕೊಂಡಾತು. ಸಡನ್ ಆಗಿ ಸ್ವಲ್ಪ ಅನ್ನ ಮಾಡಿದೆ ಅಂತ ಹೇಳಿದ್ರೆ ಇವರು ಅವಸರದಾಗ ರೊಟ್ಟಿ ತಿನ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಬೇಗ ಅಂತ ಅಂದ್ಬಿಟ್ಟು ಅನ್ನ ಅಷ್ಟೇ ಊಟ ಮಾಡಿ ಹೋಗೋರು ಇರ್ತಾರ. ಹಂಗಾಗಿ ಅನ್ನಕ್ಕೆ ಫಸ್ಟ್ ಇಟ್ಬಿಡ್ತೇನೆ ರೀ ನಾನು. ಎರಡು ಸಲ ತೊಳೆದೆ ಅಕ್ಕಿ. ಈಗ ಇದು ಒಲೆ ಮೇಲೆ ಅನ್ನ ಆಗಲಿ. ಈಗ ನಾನು ರೊಟ್ಟಿ ಜಿಗಿಟ್ ಹಾಕೊತೇನೆ ರೀ ಗ್ಯಾಸಿನ ಮೇಲೆ. ಅನ್ನ ಆಗೋವರೆಗೂ ಜಿಗಿಟ್ ರೆಡಿ ಆಯ್ತಪ್ಪ ಅಂತ ಹೇಳಿದ್ರೆ ಅನ್ನ ಆದ ತಕ್ಷಣ ಹಂಚಿಡ್ಬೋದು ರೊಟ್ಟಿ ಮಾಡಕ್ಕಂತೇಳಿ ಒಲೆ ಮೇಲೆ. ಬರ್ರಿ ರೊಟ್ಟಿ ಜಿಗಿಟ್ ಹಾಕೊಳ್ಳೋದು ಹೆಂಗಂತ ತೋರಿಸ್ತೇನೆ ನಿಮ್ಗೂ. ಅನ್ನ ಆತ್ ನೋಡ್ರಿ. ಈಗ ನಾನು ರೊಟ್ಟಿ ಜಿಗಿಟ್ ಹಾಕಂತೀನಿ. ನೋಡ್ರಿ ನಾನೀಗ ಹಿಟ್ಟೆಲ್ಲ ನಾದ್ಕೊಂಡೆ, ಕೈ ತೊಳ್ಕೊಂಡು. ರೊಟ್ಟಿಗೆ ಹಚ್ಚೋದು ಬಟ್ಟೆ ಇದು, ಇದನ್ನು ತೊಳೆದಿರ್ತೇನೆ. ತೊಳೆದ್ಬಿಟ್ಟು ನೀರು ಚೆಲ್ಬಿಟ್ಟು ರೊಟ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೇನೆ ಈಗ. ಫೈನಲಿ ಬದನೆಕಾಯಿ ಬಾಜಿ ಅಲ್ಲ, ಬದನೆಕಾಯಿ ಪಲ್ಯ ರೆಡಿ ಆಯಿತು. ರೈಸ್ ಆಯಿತು, ಬೇಳೆ ಸಾಂಬಾರು ಆಯಿತು, ರೊಟ್ಟಿ ಆಯಿತು.